ನಮಸ್ತೆ ಫ್ರೆಂಡ್ಸ್, ಇವತ್ತೊಂದು ಒಳ್ಳೆಯ ವಿಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ. ಅದು ಯಾವುದು ಅಂತ ಹೇಳಿದ್ರೆ, ತುಂಬಾ ಜನರು ಹೇಳ್ತಾರೆ ಏನಂತ ಹೇಳಿದ್ರೆ, ಮನೆಯ ಹೊರಗಡೆ ಕೂತ್ಕೊಂಡು ಅಂದ್ರೆ ಹೊಸ್ತಿಲ ಹೊರಗಡೆ ಕೂತ್ಕೊಂಡು ಹೊಸ್ತಿಲು ಪೂಜೆ ಮಾಡಬಾರ್ದು, ಹೊಸ್ತಿಲಿಗೆ ಅರಿಶಿನ ಕುಂಕುಮ ಇಡಬಾರ್ದು ಅಂತ ಹೇಳ್ಕೊಂಡು. ಇದು ಎಷ್ಟು ಮಟ್ಟಿಗೆ ನಿಜ ಅಥವಾ ಸುಳ್ಳು, ಯಾಕೆ ಈ ಕಾರಣವನ್ನು ಹೇಳ್ತಾರೆ ಅಂತ ಹೇಳ್ತಾರೆ. ಇನ್ನು ಕೆಲವರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಮನೆಯ ಹೊರಗಡೆ ಕೂತ್ಕೊಂಡು ನಾವು ಅರಿಶಿನ ಕುಂಕುಮ ಹಚ್ಚಿದ್ರೆ ಮಹಾಲಕ್ಷ್ಮಿ ಹೊರಗಡೆಯಿಂದಲೇ ಅರಿಶಿನ ಕುಂಕುಮ ತಕೊಂಡು ಹೋಗ್ತಾಳೆ, ನಿಮ್ಮ ಮನೆ ಒಳಗಡೆ ಬರುವುದಿಲ್ಲ ಅಂತ ಹೇಳ್ಕೊಂಡು. ಇವತ್ತಿನ ವಿಡಿಯೋದಲ್ಲಿ ನೋಡಿ, ನಾನು ಇದರ ಬಗ್ಗೆ ಮಾಹಿತಿ ಕೊಡ್ತೇನೆ. ಏನು ಮಾಡಿದ್ರೆ ಒಳ್ಳೇದು, ಹೊಸ್ತಿಲು ಒಳಗಿನಿಂದ ಬರೀಬೇಕಾ ಅಥವಾ ಹೊರಗಿನಿಂದ ಬರೀಬೇಕಾ ಅಂತ ಹೇಳ್ಕೊಂಡು ಹೇಳ್ತೇನೆ. ಅದಕ್ಕಿಂತ ಮುಂಚೆ ಒಬ್ಬರು ಕಮೆಂಟ್ ಮಾಡಿದ್ರು, ಶನಿ ಕಸ ಅಂದ್ರೆ ಏನು ಅಂತ ಹೇಳ್ಕೊಂಡು. ಆಯ್ತಾ, ಶನಿ ಕಸ ಅಂದ್ರೆ ನಾವು ಬೆಳಗ್ಗೆ ಗುಡಿಸುವ ಕಸನ ಅಥವಾ ಸಾಯಂಕಾಲ ಗುಡಿಸುವ ಕಸನ ಅಂತ ಹೇಳ್ಕೊಂಡು. ಮೊದಲು ನಾನು ಅದ್ರ ಬಗ್ಗೆ ಮಾಹಿತಿ ನೀಡ್ತೇನೆ, ಆಮೇಲೆ ಉಂಟಲ್ಲ ನಾನು ಹೊಸ್ತಿಲ ಬಗ್ಗೆ ಮಾಹಿತಿ ನೀಡ್ತೇನೆ. ಇವಾಗ ಶನಿ ಕಸ ಅಂತ ಹೇಳಿದ್ರೆ ಬೆಳಗ್ಗಿನ ಕಸವನ್ನು ಶನಿ ಕಸ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ರಿಂದ ನೀವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಮನೆಯಲ್ಲಿ ಪ್ರತಿಯೊಬ್ಬರು ಕೂಡ ಬೆಳಿಗ್ಗೆ ಎದ್ದ ನಂತರ ಏನ್ ಮಾಡ್ಬೇಕು ನೀವು ಅಂತ ಹೇಳಿದ್ರೆ, ನಿಮ್ಮ ಹಾಸಿಗೆಯನ್ನು ಮಡಚಿಡ್ಬೇಕು. ಆಯ್ತಾ, ನೆಲದಲ್ಲಿ ಮಲಗುವವರಾಗಿದ್ರೆ ಆಯ್ತಾ, ಮಡಚಿ ಚಾಪೆಯನ್ನು ಮಡಚಿ ಬೆಡ್ಶೀಟ್ಗಳನ್ನು ಮಡಚಿ ಚೆನ್ನಾಗಿ ಇಡಬೇಕು. ಅದರ ನಂತರ ಏನು ಮಾಡಬೇಕು ಅಂತ ಹೇಳಿದ್ರೆ, ನೀವು ಆ ಇಡೀ ಮನೆಯನ್ನು ಗುಡಿಸ್ಬೇಕು. ಹೇಗೆ ಗುಡಿಸ್ಬೇಕು ಅಂತ ಹೇಳಿದ್ರೆ, ಅಡುಗೆ ಮನೆಯಿಂದ ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ. ಅಡುಗೆ ಮನೆಯಿಂದ ನಿಮ್ಮ ಕಸ ಉಂಟಲ್ಲ ಗುಡಿಸ್ಕೊಂಡು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಮನೆಯಿಂದ ಹೊರಗಡೆ ಹೋಗುವ ರೀತಿ ಗುಡಿಸ್ಬೇಕು. ಫಸ್ಟ್ ನೀವೇನ್ ಮಾಡಿ ಅಂತ ಹೇಳಿದ್ರೆ, ಅಡುಗೆ ಮನೆಯಿಂದ ಗುಡಿಸ್ಕೊಂಡು ಬನ್ನಿ. ಆಮೇಲೆ ನಿಮ್ದು ಬೆಡ್ರೂಮ್ ಎಲ್ಲ ಇರ್ತದಲ್ವಾ, ಅಲ್ಲಿ ಗುಡಿಸ್ಕೊಂಡು ಬನ್ನಿ. ಅದ್ರ ನಂತರ ಲಿವಿಂಗ್ ರೂಮ್ಗೆ ಬನ್ನಿ. ಎಲ್ಲ ಕಸವನ್ನು ಗುಡಿಸ್ಕೊಂಡು ಲಿವಿಂಗ್ ರೂಮ್ಗೆ ತಗೊಬಂದು ಆಮೇಲೆ ಅಲ್ಲಿಂದ ಉಂಟಲ್ಲ ಹೊರಗಡೆಗೆ ಎಸೆದು. ಆಯ್ತಾ, ಯಾಕೆಂತ ಹೇಳಿದ್ರೆ ಆ ಕಸವನ್ನು ಶನಿ ಕಸ ಅಂತ ಹೇಳ್ಕೊಂಡು ಹೇಳ್ತಾರೆ. ಆ ಕಸ ಇದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮ್ಮ ಮನೆಯಲ್ಲಿ ಉಂಟಲ್ಲ ದರಿದ್ರ ಬರುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ರಿಂದ ಪ್ರತಿದಿನ ನೋಡಿ, ನೀವು ಬೆಳಿಗ್ಗೆ ಎದ್ದ ಕೂಡಲೇ ನೆಲ ಒರೆಸಲಿಲ್ಲ ಅಂತ ಹೇಳ್ಕೊಂಡು ಹೇಳಿದ್ರು ಕೂಡ ಪರವಾಗಿಲ್ಲ, ಪ್ರತಿದಿನ ಬೆಳಿಗ್ಗೆ ಕಸ ಗುಡಿಸ್ಲೇಬೇಕು. ಆಯ್ತಾ, ನೆಲ ಬೇಕಾದ್ರೆ ನೀವು ಮಕ್ಕಳಿಗೆಲ್ಲ ಸ್ಕೂಲಿಗೆಲ್ಲ ಬಿಟ್ಟು ಆಮೇಲೆ ಬೇಕಾದ್ರೆ ಗುಡಿಸ್ಬೋದು, ಅದನ್ನ ಒರೆಸ್ಬೋದು. ಅದೇ ಈ ಗುಡಿಸುವ ಕೆಲಸವನ್ನು ಬೆಳಿಗ್ಗೆ ಫಸ್ಟ್ ಮಾಡಿ. ಇವಾಗ ನೀವು ಸಾಯಂಕಾಲದ ಹೊತ್ತಲ್ಲಿ ಅದು ಶನಿ ಕಸ ಆಗುದಿಲ್ಲ. ಆಯ್ತಾ, ಅದೇ ಕಸ ನೋಡಿ, ಸಾಯಂಕಾಲ ನಾವು ಬೆಳಿಗ್ಗೆ ಗುಡಿಸಿದ್ರೆ ಅದು ಶನಿ ಕಸ ಆಗುತ್ತೆ. ಸಾಯಂಕಾಲ ಆದ್ರೆ ಆ ಕಸದಲ್ಲಿ ಲಕ್ಷ್ಮಿ ಇರ್ತಾಳೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ರಿಂದ ನೀವು ಇದು ಸಾಯಂಕಾಲ ಗುಡಿಸುವವರೇ ಆಗಿದ್ರೆ, ಒಂದು ವೇಳೆ ನಿಮಗೆ ಗುಡಿಸುವಂತಹ ಪರಿಸ್ಥಿತಿ ಇದ್ರೆ, ನಿಜವಾಗಿ ಉಂಟಲ್ಲ ಸೂರ್ಯ ಅಸ್ತ ಆದ ನಂತರ ಗುಡಿಸಬಾರ್ದು ಮನೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಅಂತಹ ಮನೆಯಲ್ಲಿ ಮಹಾಲಕ್ಷ್ಮಿ ನೆಲೆಸುವುದಿಲ್ಲ ಅಂತ ಹೇಳ್ಕೊಂಡು. ಒಂದು ವೇಳೆ ಅಂತಹ ಪರಿಸ್ಥಿತಿ ಉಂಟು ನಿಮ್ಗೆ, ನೀವು ಕೆಲಸಕ್ಕೆ ಹೋಗ್ತೀರಾ ಅಥವಾ ಮನೆಯಲ್ಲಿ ಮಕ್ಕಳು ತುಂಬಾ ಗಲೀಜು ಮಾಡಿದ್ದಾರೆ, ನಮ್ಗೆ ಗುಡಿಸ್ತಿದ್ರೆ ಆಗುದೇ ಇಲ್ಲ, ಯಾರಾದ್ರೂ ಬಂದ್ರೆ ಮನೆಗೆ ಅಂತ ಹೇಳ್ಕೊಂಡು ಎಣಿಸುತ್ತೆ ಅಂತ ಹೇಳಿದ್ರೆ, ನೀವು ಏನ್ ಮಾಡಿ ಅಂತ ಹೇಳಿದ್ರೆ, ಹೊರಗಡೆ ಮಾಡಿ ಗುಡಿಸಬಾರ್ದು. ಆಯ್ತಾ, ಇಡೀ ಮನೆ ಕಸವನ್ನು ಗುಡಿಸ್ಕೊಂಡು ಒಂದು ಜಾಗದಲ್ಲಿ ಎಲ್ಲಾದ್ರೂ ಇಡಿ. ಅದನ್ನು ಬಿಟ್ಟು ಯಾವ ಕಾರಣಕ್ಕೂ ಕೂಡ ಮನೆಯಿಂದ ಕಸವನ್ನು, ಸಾಯಂಕಾಲ ಗುಡಿಸಿದ ಕಸವನ್ನು ಹೊರಗಡೆ ಹಾಕ್ಲಿಕ್ಕೆ ಹೋಗ್ಬೇಡಿ. ಇದನ್ನು ನೆನ್ಪಿಟ್ಕೊಳ್ಳಿ. ಆಯ್ತಾ, ಬೆಳಿಗ್ಗೆ ಗುಡಿಸಿದ ಕಸವನ್ನು ಹೊರಗಡೆ ಎಸಿಬೇಕು, ರಾತ್ರಿ ಗುಡಿಸಿದ ಕಸವನ್ನು ಹೊರಗಡೆ ಎಸೆಯುವ ಹಾಗೆ ಇಲ್ಲ. ಅದನ್ನು ಮಾರನೇ ದಿವಸ ಬೆಳಿಗ್ಗೆ ಕಸವನ್ನು ಹೊರಗಡೆ ಎಸಿಬೇಕು. ಅದಕ್ಕೆ ಒಂದು ಸೈಂಟಿಫಿಕ್ ರೀಸನ್ ಕೂಡ ಉಂಟು. ಏನಂತ ಹೇಳಿದ್ರೆ, ಹಿಂದಿನ ಕಾಲದಲ್ಲಿ ಏನಾಗ್ತಿತ್ತು ಅಂತ ಹೇಳಿದ್ರೆ, ಎಲ್ಲರ ಮನೆಯಲ್ಲಿ ಲೈಟ್ ಎಲ್ಲ ಇರಲಿಲ್ಲ. ಎಲ್ಲರ ಮನೆಯಲ್ಲಿ ಅಲ್ಲ, ಯಾರ ಮನೆಯಲ್ಲಿ ಕೂಡ ಕರೆಂಟ್ ಇರಲಿಲ್ಲ, ಲೈಟ್ ಇರಲಿಲ್ಲ. ಆವಾಗ ಏನ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಗುಡಿಸ್ತಾ ಇದ್ದಾಗ ಉಂಟಲ್ಲ, ಎಲ್ಲಾದ್ರೂ ಚಿಕ್ಕದು ನಮ್ದು ಮೂಗುತಿ ಆಗ್ಲಿ ಅಥವಾ ಮೂಗಿದು ಇದು ಒಳಗಡೆದು ತಿರುಪಾಗ್ಲಿ ಅಥವಾ ಕಿವಿದು ಆಗ್ಲಿ, ಏನಾದ್ರೂ ಒಂದು ಒಡವೆ ಅದರಲ್ಲಿ ಬೀಳ್ತಾ ಇತ್ತು. ಅದನ್ನು ಕೂಡ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ, ಮಹಾಲಕ್ಷ್ಮಿ ಸ್ವರೂಪ ಅಂತ ಹೇಳ್ಕೊಂಡೆ ನಾವು ಹೇಳುದಲ್ವಾ. ಒಡವೆ ಚಿಕ್ಕದಾಗ್ಲಿ ಅಥವಾ ದೊಡ್ಡದಾಗ್ಲಿ ಎಲ್ಲ ಕೂಡ ಮಹಾಲಕ್ಷ್ಮಿ ಸ್ವರೂಪನೇ. ನಮ್ಗೆ ಕತ್ಲಲ್ಲಿ ಏನಾಗ್ತಿತ್ತು ಅಂತ ಹೇಳಿದ್ರೆ, ಮುಂಚಿನ ಕಾಲದಲ್ಲಿ ಚಿಮಣಿ ದೀಪ ಅಥವಾ ದೀಪದಲ್ಲಿ ಇರ್ತಾ ಇದ್ರಲ್ವಾ, ಅವಾಗ ಕಸ ಗುಡಿಸಿದ್ರೆ ಏನಾಗ್ತಿತ್ತು ಅಂತ ಹೇಳಿದ್ರೆ, ಈ ಚಿಕ್ಕ ಚಿಕ್ಕ ಒಡವೆ ಕಾಣಿಸ್ತಾ ಇರಲಿಲ್ಲ ಕಣ್ಣಿಗೆ. ಕಸದ ಜೊತೆಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಮನೆಯಿಂದ ಹೊರಗಡೆ ಹೋಗ್ತಾ ಇತ್ತು. ಆ ಕಾರಣದಿಂದ ಹಿರಿಯರು ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಸಾಯಂಕಾಲದ ನಂತರ ಗುಡಿಸಬಾರ್ದು ಅಂತ ಹೇಳ್ಕೊಂಡು. ಅಂದ್ರೆ ಚಿಕ್ಕ ಚಿಕ್ಕ ಇದು ಏನಾದ್ರು ಒಡವೆದು ಅಥವಾ ಏನಾದ್ರು ಇದ್ರೆ ಗೊತ್ತಾಗುದಿಲ್ಲ, ಅದನ್ನು ಕಸದ ಜೊತೆಗೆ ನಾವು ಹೊರಗಡೆ ಎಸಿತೇವೆ ಅಂತ ಹೇಳ್ಕೊಂಡು ಆ ಕಾರಣದಿಂದ ಹಾಗೆ ಹೇಳಿದ್ದು. ಆಯ್ತಾ, ಅದನ್ನು ನಾವೀಗ ಹಿಂದಿನಿಂದಲೇ ಆ ಥರ ಹೇಳಿದ್ದ ಕಾರಣಕ್ಕೆ ನಾವು ಅದನ್ನು ಇವಾಗ ಕೂಡ ಪಾಲಿಸಿಕೊಂಡು ಬರ್ತಾ ಇದ್ದೇವೆ. ಆದ್ರಿಂದ ನೀವು ಸೂರ್ಯಾಸ್ತ ಆದ ನಂತರ ಉಂಟಲ್ಲ, ಯಾವ ಕಾರಣಕ್ಕೂ ಕೂಡ ಕಸ ಎಸಿಲಿಕ್ಕೆ ಹೋಗ್ಬೇಡಿ. ಇವಾಗ ನಾನು ಹೊಸ್ತಿಲಿನ ಬಗ್ಗೆ ಮಾಹಿತಿ ನೀಡ್ತೇನೆ. ನೀವು ಹೊರಗಡೆಯಿಂದ ಅರಿಶಿನ ಕುಂಕುಮ ಹಚ್ಚಬೇಕಾ ಅಥವಾ ಒಳಗಡೆಯಿಂದ ಅರಿಶಿನ ಕುಂಕುಮ ಹಚ್ಚಬೇಕಾ ಅಂತ ಹೇಳ್ಕೊಂಡು ನೋಡಿ, ನಿಮ್ಗೆ ಯಾವ ರೀತಿಯಲ್ಲಿ ಕ್ರಮ ಉಂಟು ನೋಡಿ, ಆ ರೀತಿಯಲ್ಲೇ ನಾನು ಹೇಳ್ತಿದ್ದೇನೆ, ಆಚರಣೆ ಮಾಡಿ ಅಂತ. ಕೆಲವರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಮನೆಯ ಹೊರಗಡೆ ಕೂತ್ಕೊಂಡು ಅರಿಶಿನ ಕುಂಕುಮ ಇಡುವ ಪದ್ಧತಿ ಇರುತ್ತೆ. ಇನ್ನು ಕೆಲವರು ಒಳಗಡೆ ಕೂತ್ಕೊಂಡು ಅರಿಶಿನ ಕುಂಕುಮ ಇಡುವ ಪದ್ಧತಿ ಇರುತ್ತೆ. ಆಯ್ತಾ, ಇವಾಗ ನಾನು ಹೇಳುದೇನಂತ ಹೇಳಿದ್ರೆ, ನಮ್ಮ ಉಡುಪಿ ಕಡೆಗೆ ಹೋದ್ರೆ ಎಲ್ಲರ ಮನೆಯಲ್ಲೂ ಅಲ್ಲ, ಕೆಲವರ ಮನೆಯಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಮನೆಯ ಒಳಗಡೆ ಕೂತ್ಕೊಂಡು ಅರಿಶಿನ ಕುಂಕುಮ ಇಡ್ತಾರೆ. ಯಾಕೆ ಅಂತ ಹೇಳ್ತೇನೆ, ಅದಕ್ಕೂ ಕೂಡ ಒಂದು ಕಾರಣ ಉಂಟು. ಏನಂತ ಹೇಳಿದ್ರೆ, ಒಳಗಡೆ ಕೂತ್ಕೊಂಡು ನಾವು
ಹೊಸ್ತಿಲನ್ನು ಪೂಜೆ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಅಥವಾ ಹೊಸ್ತಿಲು ಬರೆದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಮಹಾಲಕ್ಷ್ಮಿಗೆ ಬೆನ್ನು ತೋರಿಸಿದ ಹಾಗೆ ಆಗುದಿಲ್ಲ ನಮ್ದು. ಅವಾಗ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ನಾವು ಮುಖವನ್ನು ತೋರಿಸಿ ಸ್ವಾಗತ ಮಾಡೋದ್ರಿಂದ ಉಂಟಲ್ಲ, ಮಹಾಲಕ್ಷ್ಮಿ ಸೀದಾ ನಮ್ಮ ಮನೆ ಒಳಗಡೆ ಬರ್ತಾಳೆ ಅಂತ ಹೇಳ್ಕೊಂಡು ಅವರ ನಂಬಿಕೆ. ಆದ್ರಿಂದ ಅವ್ರು ಏನ್ ಮಾಡ್ತಾರ ಅಂತ ಹೇಳಿದ್ರೆ, ಮಹಾಲಕ್ಷ್ಮಿಗೆ ಬೆನ್ನು ತೋರಿಸಬಾರ್ದು, ನಾವು ಮುಖ ತೋರಿಸ್ಕೊಂಡೇ ಸ್ವಾಗತ ಮಾಡ್ಬೇಕು ಅಂತ ಹೇಳ್ಕೊಂಡು ಒಳಗಡೆ ಕೂತ್ಕೊಂಡು ಅರಶಿನ ಕುಂಕುಮವನ್ನು ಇಡ್ತಾರೆ. ಇವಾಗ ನಾನು ಏನ್ ಮಾಡ್ತೇನೆ ಅಂತ ಹೇಳಿದ್ರೆ, ಹಿಂದಿನಿಂದಲೂ ನಾನು ಅಂದ್ರೆ ಮುಂಚೆಯಿಂದಲೂ ಏನ್ ಮಾಡ್ಕೊಂಡು ಬಂದಿದ್ದೇನೆ ಅಂತ ಹೇಳಿದ್ರೆ, ಮನೆಯ ಹೊರಗಡೆ ಕೂತ್ಕೊಂಡೇ ಅರಶಿನ ಕುಂಕುಮ ಇಡ್ತೇನೆ. ತುಂಬಾ ಜನ ಹೇಳ್ತಾರೆ ಏನಂತ ಹೇಳಿದ್ರೆ, ಮನೆಯ ಹೊರಗಡೆ ಇಟ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಅಂದ್ರೆ ಕೂತ್ಕೊಂಡು ಅರಶಿನ ಕುಂಕುಮ ಇಟ್ರೆ ಮಹಾಲಕ್ಷ್ಮಿ ಹೊಸ್ತಿಲ ಬಳಿಯಲ್ಲೇ ಬಂದ್ಕೊಂಡು ಅರಶಿನ ಕುಂಕುಮ ತಗೊಂಡು ಹೊರಗಡೆ ಹೋಗ್ತಾರೆ, ಅಂದ್ರೆ ಒಳಗಡೆ ಮನೆ ಒಳಗಡೆ ಬರುದಿಲ್ಲ, ಅಲ್ಲಿಂದ ಅಲ್ಲಿಗೆ ಹೊರಗಡೆ ಹೋಗ್ತಾಳೆ ಅಂತ ಹೇಳ್ಕೊಂಡು. ಆದ್ರೆ ಏನಾಗುತ್ತೆ ಅಂತ ಹೇಳ್ಕೊಂಡು ನಾನು ಹೇಳ್ತೇನೆ, ಒಳಗಡೆ ಕೂತ್ಕೊಂಡು ನೀವು ಬರ್ದ್ರೆ ಏನಾಗುತ್ತೆ, ಹೊರಗಡೆ ಕೂತ್ಕೊಂಡು ಬರ್ದ್ರೆ ಏನಾಗುತ್ತೆ ಅಂತ ಹೇಳ್ಕೊಂಡು ನಾನು ಹೇಳಿದೆ ಅಂತ ಹೇಳ್ಕೊಂಡು ನಿಮ್ಮ ಪದ್ಧತಿಯನ್ನು ಚೇಂಜ್ ಮಾಡುವ ಅಗತ್ಯ ಇಲ್ಲ. ನಿಮ್ಗೆ ಹಿಂದಿನಿಂದಲೂ ಹೇಗೆ ಮಾಡ್ಕೊಂಡು ಬಂದಿದ್ದಾರೆ ನೋಡಿ, ಅದೇ ಪದ್ಧತಿಯನ್ನು ಆಚರಣೆ ಮಾಡಿ. ನಿಮ್ಗೆ ಏನಾದ್ರೂ ಅದರಿಂದ ತೊಂದರೆ ಆಗ್ತಾ ಉಂಟು ಅಂದ್ರೆ, ನೀವು ಒಳಗಡೆ ಕೂತ್ಕೊಂಡು ಬರೆದಿದ್ದರಿಂದ ಏನಾದ್ರು ಅಥವಾ ಹೊರಗಡೆ ಕೂತ್ಕೊಂಡು ಬರೆದಿದ್ದರಿಂದ ಏನಾದ್ರೂ ತೊಂದರೆ ಉಂಟು ಅಂತ ಹೇಳ್ಕೊಂಡು ಆದ್ರೆ ಅದನ್ನು ಬೇಕಾದ್ರೆ ಚೇಂಜ್ ಮಾಡಿ, ಆಯ್ತಾ. ಇಲ್ಲ ನಿಮ್ಗೆ ಏನು ತೊಂದರೆ ಆಗ್ಲಿಲ್ಲ, ನಮ್ಮ ಮನೆ ಚೆನ್ನಾಗೇ ಇದೆ ಅಂತ ಹೇಳ್ಕೊಂಡಾದ್ರೆ ನೀವು ಹಿಂದಿನಿಂದ ಹೇಗೆ ಮಾಡ್ಕೊಂಡ್ ಬಂದಿರೋ ನೋಡಿ ಅದೇ ರೀತಿಯಲ್ಲಿ ಮಾಡಿ. ಇವಾಗ ಏನಾಗುತ್ತಂತ ಹೇಳಿದ್ರೆ, ರಾತ್ರಿ ಇಡೀ ಎಲ್ಲರಿಗೂ ಕೂಡ ಗೊತ್ತುಂಟು ಏನಂತ ಹೇಳಿದ್ರೆ, ಜ್ಯೇಷ್ಠ ದೇವಿ ಅಂತ ಹೇಳ್ಕೊಂಡು ಇದ್ದಾಳೆ, ಅವಳು ಮಹಾಲಕ್ಷ್ಮಿಯ ಅಕ್ಕ, ಆಯ್ತಾ. ಯಾರ ಮನೆಯಲ್ಲಿ ಜ್ಯೇಷ್ಠ ದೇವಿ ಬರ್ತಾಳೆ ನೋಡಿ, ಅಂತಹ ಮನೆಯಲ್ಲಿ ಮಹಾಲಕ್ಷ್ಮಿ ನಿಲ್ಲುವುದಿಲ್ಲ, ಮಹಾಲಕ್ಷ್ಮಿ ಮನೆ ಬಿಟ್ಟು ಹೋಗ್ತಾಳೆ. ಅವರ ಮನೆಯಲ್ಲಿ ಮಹಾಲಕ್ಷ್ಮಿ ನಿಲ್ಲಲಿಕ್ಕೆ ಇಷ್ಟಪಡುವುದಿಲ್ಲ, ಅಂತಹ ಮನೆಯಲ್ಲೇ ಜ್ಯೇಷ್ಠ ದೇವಿ ಬಂದು ನೆಲೆಸ್ತಾಳೆ ಅಂತ ಹೇಳ್ಕೊಂಡು ಗೊತ್ತುಂಟು, ಆಯ್ತಾ. ಅಂತಹ ಮನೆ ಯಾವತ್ತೂ ಕೂಡ ಏಳಿಗೆ ಆಗುದಿಲ್ಲ, ಮನೆಗೆ ದರಿದ್ರ ಬರುತ್ತೆ, ಆರೋಗ್ಯದ ಸಮಸ್ಯೆ ಬರುತ್ತೆ, ಎಲ್ಲದರಲ್ಲೂ ತೊಂದರೆ ಅನುಭವಿಸ್ತಾರೆ, ಕಷ್ಟದ ಮೇಲೆ ಕಷ್ಟ ಬರುತ್ತೆ ಅಂತ ಹೇಳ್ಕೊಂಡು. ಇವಾಗ ಹೊಸ್ತಿಲು, ಆಯ್ತಾ, ನಾನು ಹೊಸ್ತಿಲ ಬಗ್ಗೆ ಮಾಹಿತಿ ನೀಡ್ತಾ ಇದ್ದೇನೆ. ಏನಾಗುತ್ತಂತ ಹೇಳಿದ್ರೆ, ಹೊಸ್ತಿಲ ಮೇಲೆ ರಾತ್ರಿ ಇಡೀ ಜ್ಯೇಷ್ಠ ದೇವಿ ಕೂತ್ಕೊಂಡಿರ್ತಾಳಂತೆ. ಯಾಕೆ ಕೂತ್ಕೊಂಡಿರ್ತಾಳೆ ಅಂತ ಹೇಳಿದ್ರೆ, ಇವರು ಯಾವಾಗ ಡೋರ್ ಓಪನ್ ಮಾಡ್ತಾಳೆ, ಯಾವಾಗ ನಾನು ಅವರ ಮನೆ ಒಳಗಡೆ ಹೋಗುದು ಅಂತ ಹೇಳ್ಕೊಂಡು ಕಾಯ್ಕೊಂಡು ಕೂತ್ಕೊಂಡಿರ್ತಾಳಂತೆ, ಆಯ್ತಾ. ಆವಾಗ ನಾವು ಏನ್ ಮಾಡ್ತೇವೆ ಅಂತ ಹೇಳಿದ್ರೆ, ಒಳಗಡೆ ಕೂತ್ಕೊಂಡು ಉಂಟಲ್ಲ, ನಾವು ಹೊಸ್ತಿಲನ್ನು ಬರ್ದ್ರೆ, ಆಯ್ತಾ, ನಾನು ಹೇಳುದು ನಿಮ್ಗೆ ಪದ್ಧತಿ ಇದ್ರೆ ನೀವು ಅದೇ ರೀತಿಯಲ್ಲಿ ಮಾಡಿ. ನಾನು ನನ್ನ ಬಗ್ಗೆ ನಾನು ಹೇಳ್ತಾ ಇರೋದು ಅಂದ್ರೆ, ಮತ್ತೆ ತುಂಬಾ ಜನ ಆಚರಣೆ ಮಾಡುವುದು ಪದ್ಧತಿ ಕೂಡ ನಾನು ಹೇಳಿದ ಹಾಗೆಯೇ ಮಾಡ್ತಾರೆ. ಆದ್ರಿಂದ ಹೇಳ್ತಾ ಇರೋದು ಏನಂತ ಹೇಳಿದ್ರೆ, ನಾವು ಒಳಗಡೆ ಕೂತ್ಕೊಂಡು ಹೊಸ್ತಿಲನ್ನು ಬರೆದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಅದರ ಹಳೆಯ ರಂಗೋಲಿಯನ್ನು ತೆಗಿಬೇಕು. ಆ ಹೊಸ್ತಿಲ ಮೇಲೆ ಜ್ಯೇಷ್ಠ ದೇವಿ ಕೂತ್ಕೊಂಡು ಇರ್ತಾಳಲ್ವಾ, ನಾವು ಇದು ರಂಗೋಲಿ ತೆಗೆಯುವಾಗ ಏನ್ ಮಾಡ್ಬೇಕಂತ ಹೇಳಿದ್ರೆ, ಹೊರಗೆ ಮಾಡಿಕೊಂಡು ತೆಗಿಲಿಕ್ಕೆ ಆಗುದಿಲ್ಲ, ಆಯ್ತಾ. ನಾವು ಒಳಗಡೆ ಮಾಡ್ಕೊಂಡೇ ತೆಗಿತೇವೆ. ಅದರ ಜೊತೆಗೆ ತೊಳೆಯುವಾಗ ಕೂಡ ಹಾಗೆ, ಹೊಸ್ತಿಲನ್ನು ತೊಳೆಯುವಾಗ ಕೂಡ ಏನ್ ಮಾಡ್ತೇವೆ ಅಂತ ಹೇಳಿದ್ರೆ, ಆ ನೀರನ್ನು ಒಳಗಡೆಗೆ ಆಗಿಯೇ ತೊಳಿತೇವೆ, ಆಯ್ತಾ. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಜ್ಯೇಷ್ಠ ದೇವಿ ಉಂಟಲ್ಲ, ಹೊರಗಡೆ ಹೋಗುದು ಎಲ್ಲಿಂದ, ನಮ್ಮ ಮನೆಗೆ ಒಳಗಡೆ ಬಾ ಅಂತ ಕರೆದಾಗೆ ಆಗುತ್ತಲ್ವಾ, ಜ್ಯೇಷ್ಠ ದೇವಿಗೆ ಸ್ವಾಗತ ಮಾಡಿದ ಹಾಗೆ ಆಗುತ್ತೆ, ಮಹಾಲಕ್ಷ್ಮಿಗೆ ಅಲ್ಲ. ಆ ಕಾರಣದಿಂದ ನಾನು ಹೇಳುದೇನಂತ ಹೇಳಿದ್ರೆ, ಹೊರಗಡೆಯಿಂದ ಕೂತ್ಕೊಂಡೆ ಹೊರಗಡೆಗೆ ಮಾಡಬೇಕು ಎಲ್ಲದು, ಅಂದ್ರೆ ಆ ಜ್ಯೇಷ್ಠ ದೇವಿಯನ್ನು ಹೊರಗಡೆಗೆ ಕಳಿಸ್ಬೇಕು, ಮನೆ ಒಳಗಡೆ ಬರ್ಲಿಕ್ಕೆ ಬಿಡಬಾರ್ದು ಅಂತ ಹೇಳ್ಕೊಂಡು ಹೊರಗಡೆ ಕೂತ್ಕೊಂಡು ರಂಗೋಲಿ ಅರಿಶಿನ ಕುಂಕುಮ ಇಡಿ ಅಂತ ಹೇಳ್ಕೊಂಡು. ಮತ್ತೆ ಬೆನ್ನು ತೋರಿಸಿದ ಹಾಗೆ ಆಗುತ್ತೆ ಲಕ್ಷ್ಮಿಗೆ ಅಂತ ಹೇಳಿದ್ರೆ, ಬೆನ್ನು ತೋರಿಸಿದ ಹಾಗೆ ಆಗುದಿಲ್ಲ. ಯಾಕಂತ ಹೇಳಿದ್ರೆ, ನೀವು ಹೊಸ್ತಿಲು ಬರಿತಾ ಇರ್ಬೇಕಾದ್ರೆ ಮಹಾಲಕ್ಷ್ಮಿ ಬರುವುದಿಲ್ಲ. ಹೊಸ್ತಿಲು ಬರೆದ ನಂತರ ಮಹಾಲಕ್ಷ್ಮಿಗೆ ಇಷ್ಟ ಆದರೆ ಮಾತ್ರ ಅಂತಹ ಮನೆಗೆ ಬರ್ತಾರೆ ಅಂತ ಹೇಳ್ಕೊಂಡು ಎಲ್ರಿಗೂ ಕೂಡ ಗೊತ್ತುಂಟು. ಆದ್ರಿಂದ ಅದು ಕೂಡ ಒಂದು ತಪ್ಪು ಭಾವನೆ, ಯಾಕಂದ್ರೆ ಬೆನ್ನು ತೋರಿಸಿದ ಹಾಗೆ ಆಗುತ್ತೆ ಅಂತ ಹೇಳ್ಕೊಂಡು. ಮತ್ತೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ನೀವು ಹೊಸ್ತಿಲ ಮೇಲೆ ಹಾಕಿರ್ತೀರ ನೋಡಿ ಹಳೆಯ ರಂಗೋಲಿ, ಅಥವಾ ನೀವು ಅಕ್ಕಿ ಹಿಟ್ಟಿನಿಂದ ಬೇಕಾದ್ರೆ ಹಾಕಿರಿ, ಅಥವಾ ರಂಗೋಲಿ ಪುಡಿಯಿಂದ ಬೇಕಾದ್ರೆ ಹಾಕಿರಿ, ಅರಶಿನ ಕುಂಕುಮವನ್ನು ಬೇಕಾದ್ರೆ ಹಾಕಿರಿ. ಆ ಯಾವ ವಸ್ತುವನ್ನು ಕೂಡ ನೀವು ಒರೆಸಿ ತೆಗಿತೀರ ನೋಡಿ, ಅಂದ್ರೆ ಅದನ್ನು ಹೊಸ್ತಿಲನ್ನು ಹೊರಗಡೆ ಮಾಡಿ ಕ್ಲೀನ್ ಮಾಡ್ತೀರಲ್ಲ, ಅದನ್ನು ಮನೆ ಒಳಗಡೆ ತಗೊಂಡು ಹೋಗ್ಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ಅದನ್ನು ಹೊರಗಡೆನೆ ಡಸ್ಟ್ಬಿನ್ಗಾಗ್ಲಿ ಅಥವಾ ಹೊರಗಡೆನೆ ಎಲ್ಲಾದ್ರೂ ಗಿಡದ ಕೆಳಗಡೆಗೆ ಅದ್ರಲ್ಲಿ ಹಾಕ್ಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ. ಹೂವನ್ನು ಕೂಡ ಹಾಗೆ, ಹೊಸ್ತಿಲ ಮೇಲೆ ಇಟ್ಟ ಹೂವನ್ನು ಕೂಡ ಮನೆ ಒಳಗಡೆ ತಗೊಂಡು ಹೋಗಿ ಕಸಕ್ಕೆ ಹಾಕಬಾರ್ದು ಅಥವಾ ಕಸಕ್ಕೆ ಎಸಿಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ಅದನ್ನು ಕೂಡ ಹೊರಗಡೆಯೇ, ಆಯ್ತಾ, ಯಾವ್ದಾದ್ರು ಗಿಡದ ಕೆಳಗಡೆ ಹಾಕ್ಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ. ಯಾಕಂತ ಹೇಳಿದ್ರೆ, ಅದರ ಜೊತೆಗೆ ಜ್ಯೇಷ್ಠ ದೇವಿ ಮನೆ ಒಳಗಡೆ ಬರ್ತಾಳೆ ಅಂತ ಹೇಳ್ಕೊಂಡು ಹೇಳುವ ಕಾರಣಕ್ಕೋಸ್ಕರ ಹಾಗೆ ಮಾಡ್ತಾರೆ. ಹಾಗೆಲ್ಲ ಹೇಳುವಾಗ ನಾವು ಎಷ್ಟು ಸರಿಯಾಗುತ್ತಲ್ವಾ, ಒಳಗಡೆ ಕೂತ್ಕೊಂಡು ನಾವು ಹೊಸ್ತಿಲು ಬರೆಯೋದು ಅಥವಾ ಹೊಸ್ತಿಲಿಗೆ ಅರಶಿನ ಕುಂಕುಮ ಇಡುವುದು. ಮಹಾಲಕ್ಷ್ಮಿ ನಮ್ಗೆ ನೋಡಿ, ಎಂತಹ ಕೆಟ್ಟ ಎನರ್ಜಿ ಬರುವುದಾದ್ರೂ ಕೂಡ ಉಂಟಲ್ಲ, ಹೊರಗಡೆಯಿಂದನೇ ಬರುವುದು. ಮಹಾಲಕ್ಷ್ಮಿ ಬರುವುದಾದ್ರೂ ಕೂಡ ಹೊರಗಡೆಯಿಂದನೇ ಬರ್ತಾಳೆ. ಅದರ ಜೊತೆಗೆ ಜ್ಯೇಷ್ಠ ದೇವಿ ಬರುವುದಾದ್ರೂ ಕೂಡ ಹೊರಗಡೆಯಿಂದನೇ ನಮ್ಮ ಮನೆ ಒಳಗಡೆ ಬರಬೇಕು. ಅದೇ ರೀತಿಯಲ್ಲಿ ಯಾರಾದ್ರೂ ನಿಮಗೆ ಕೆಟ್ಟದ್ದು ಮಾಡಿದ್ರು ಕೂಡ ಅದು ಬರ್ಬೇಕಾದ್ರೆ ಒಳಗಡೆಯಿಂದನೇ ಬರ್ಬೇಕು, ಅಂದ್ರೆ ಹೊರಗಡೆಯಿಂದನೇ ಮನೆ ಒಳಗಡೆ ಬರ್ಬೇಕು. ನೀವು ಅದನ್ನೇ ಬರ ಮಾಡ್ಕೊಂಡ್ರೆ, ಅಂದ್ರೆ ಬನ್ನಿ ಅಂತ ಹೇಳ್ಕೊಂಡು ಕರ್ದ ಹಾಗೆ ಆಗ್ತದೆ ಒಳಗಡೆ ಕೂತ್ಕೊಂಡು ಹೊಸ್ತಿಲನ್ನು ಬರ್ದ್ರೆ. ಆದ್ರಿಂದ ಆದಷ್ಟು ಹೊರಗಡೆ ಕೂತ್ಕೊಂಡೇ ಹೊಸ್ತಿಲು ಬರೆಯುವುದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಲಕ್ಷ್ಮಿ ಇರಬಹುದು, ಆದ್ರೆ ನಿಮ್ಮ ಮನೆಯಲ್ಲಿ ನೆಮ್ಮದಿ ಇರುವುದಿಲ್ಲ, ಆಯ್ತಾ. ಯಾಕಂತ ಹೇಳಿದ್ರೆ,
ಕೆಟ್ಟದು ಬಂದು ಕೂಡಲೇ ನಿಮ್ಗೆ ಹಣ ಮಾತ್ರ ಹೋಗುತ್ತೆ ಅಂತ ಹೇಳ್ಕೊಂಡು ಹೇಳಲಿಕ್ಕೆ ಆಗುದಿಲ್ಲ. ಮನೆಯಲ್ಲಿ ಜಗಳ ನಡೀತಾ ಇರ್ಬೋದು, ಕಿರಿಕಿರಿ ಆಗ್ತಾ ಇರ್ಬೋದು, ಅಥವಾ ಒಬ್ಬರನ್ನು ನೋಡಿದ್ರೆ ಒಬ್ಬರಿಗೆ ಆಗ್ತಾ ಇರುವುದಿಲ್ಲ, ಅಥವಾ ನೀವು ತುಂಬಾ ಹಣ ಸಂಪಾದನೆ ಮಾಡ್ತೀರಾ, ಲಕ್ಷಗಟ್ಟಲೆ ಸಂಪಾದನೆ ಮಾಡ್ತೀರಾ, ಆದ್ರೆ ನಿಮ್ಮ ಹತ್ರ ಎಂತ ಸಹ ಹಣ ಉಳಿದಿಲ್ಲ, ಎಲ್ಲೆಲ್ಲೋ ಹೋಗ್ತದೆ. ಅಥವಾ ನೀವು ಯಾರಿಗಾದ್ರೂ ಸಾಲ ಕೊಟ್ಟಿರ್ತೀರಾ, ಆ ಸಾಲ ಏನ್ ಮಾಡಿದ್ರು ಕೂಡ ಅವ್ರು ವಾಪಸ್ ಕೊಡ್ತಾ ಇರುವುದಿಲ್ಲ, ಆಟ ಆಡಿಸ್ತಾ ಇರ್ತಾರೆ. ಅದೇ ರೀತಿಯಲ್ಲಿ ಬ್ಯಾಂಕಲ್ಲಿ ಒಡವೆ ಇಟ್ಟಿರ್ತೀರಾ, ಒಡವೆಯನ್ನು ಬಿಡಿಸ್ಕೊಳ್ಳಿಕ್ಕೆ ಕೂಡ ಆಗೋದಿಲ್ಲ. ಇಲ್ಲ ಅಕಸ್ಮಾತ್ ಆಗಿ ನೀವು ಹೋಗುವಾಗನೇ ಆಯ್ತಾ, ಚಿನ್ನ ಎಲ್ಲ ಹಾಕೊಂಡು ಹೋಗೋನೆ ಯಾವನೋ ಕಳ್ಳ ಬಂದುಕೊಂಡು ಎತ್ಕೊಂಡೇ ಹೋದ ಒಡವೆಗಳನ್ನೆಲ್ಲ, ಅಥವಾ ನಿಮ್ದು ಏನೋ ಒಂದು ಗ್ರಹಚಾರ ಕೆಟ್ಟು ಇದು ಸರವೇ ಅಥವಾ ಚಿನ್ನವೇ ಉಂಟಲ್ಲ ಬಿದ್ದು ಹೋಯ್ತು ಆಯ್ತಾ, ಅದು ಯಾರ್ಯಾರಿಗೂ ಸಿಗುತ್ತೆ. ಆ ತರದ ಪರಿಸ್ಥಿತಿ ಎಲ್ಲ ಬರುವುದುಂಟು. ಅಂದ್ರೆ ಜ್ಯೇಷ್ಠ ದೇವಿ ಬರ್ತಾಳೆ ಅನ್ನುವಾಗ ಅದೆಲ್ಲ ಆಗುತ್ತೆ. ಆದ್ರಿಂದ ಉಂಟಲ್ಲ, ದಯವಿಟ್ಟು ಉಂಟಲ್ಲ ಒಳಗಡೆ ಕೂತ್ಕೊಂಡು ಹೊಸ್ತಿಲು ಬರೀಲಿಕ್ಕೆ ಹೋಗ್ಬೇಡಿ, ಹೊರಗಡೆಯಿಂದನೇ ಹೊಸ್ತಿಲು ಬರೀರಿ. ಮತ್ತೆ ಸಾಯಂಕಾಲ ಕೂಡ ಹಾಗೆ, ಸಾಯಂಕಾಲ ಅರಶಿನ ಕುಂಕುಮವನ್ನು ಇಡಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ ಹೊಸ್ತಿಲಿಗೆ. ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಸಾಯಂಕಾಲ ನೀವು ದೀಪ ಹಚ್ಚುವುದಕ್ಕಿಂತ ಮುಂಚೆ ಮಹಾಲಕ್ಷ್ಮಿ ಒಳಗಡೆ ಬರ್ಬೇಕಾದ್ರೆ ಗೋಧೂಳಿ ಸಮಯದಲ್ಲಿ ಬರ್ತಾಳಲ್ವಾ, ಆ ಸಮಯದಲ್ಲಿ ಏನ್ ಮಾಡಿ ಅಂತ ಹೇಳಿದ್ರೆ ಸ್ವಲ್ಪ ನೀರನ್ನು ಉಂಟಲ್ಲ ಹೊಸ್ತಿಲಿಂದ ಹೊರಗಡೆ ಚಿಮ್ಕಿಸ್ಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ. ಯಾಕಂತ ಹೇಳಿದ್ರೆ ನಾವು ಹಿಂದಿನ ಕಾಲದಲ್ಲಿ ಏನ್ ಮಾಡ್ತಿದ್ರು ಅಂತ ಹೇಳಿದ್ರೆ, ಮನೆ ಒಳಗಡೆ ಬರ್ಬೇಕಾದ್ರೆ ಕಾಲನ್ನು ತೊಳ್ಕೊಂಡೇ ಒಳಗಡೆ ಬರ್ತಾ ಇದ್ರು ಆಯ್ತಾ. ಅಥವಾ ದೇವರನ್ನು ನಾವು ಒಳಗಡೆ ಕರಿವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಈ ತರ ನೀರನ್ನು ಹಾಕಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಆ ಜಾಗ ಶುದ್ಧ ಆಗುತ್ತೆ, ಅಂತಹ ಜಾಗದಲ್ಲಿ ಮಹಾಲಕ್ಷ್ಮಿ ಬರ್ತಾಳೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಮತ್ತೆ ಸಾಯಂಕಾಲ ಕೂಡ ಹಾಗೆ ಎಲ್ಲರ ಮನೆಯ ಎದುರುಗಡೆ ಉಂಟಲ್ಲ ತುಳಸಿ ಗಿಡ ಇದ್ರೆ ತುಳಸಿ ಗಿಡದ ಎದುರುಗಡೆ ದೀಪ ಹಚ್ಚಲೇಬೇಕು, ಅಥವಾ ನಿಮ್ಮ ಹೊಸ್ತಿಲ ಎದುರುಗಡೆ ಆದ್ರೂ ದೀಪ ಹಚ್ಚಬೇಕು. ಯಾಕಂತ ಹೇಳಿದ್ರೆ ಮಹಾಲಕ್ಷ್ಮಿ ಅದನ್ನು ನೋಡ್ತಾಳಂತೆ. ಆ ದೀಪ ಏನ್ ಮಾಡ್ತಂತ ಹೇಳಿದ್ರೆ ಆ ಮಹಾಲಕ್ಷ್ಮಿಯನ್ನು ಕರಿತಾಳಂತೆ, ನಮ್ಮ ಮನೆಗೆ ಬಾ ನಿಮ್ಮನ್ನ ಅಂತ ಹೇಳ್ಕೊಂಡು ಕರಿತಾಳಂತೆ ಆಯ್ತಾ. ಆದ್ರಿಂದ ಉಂಟಲ್ಲ ಈ ದೀಪವನ್ನು ಹಚ್ಚುವುದನ್ನು ಕೂಡ ಮರಿಬೇಡಿ. ಯಾರ ಮನೆಯಲ್ಲಿ ನೋಡಿ ಪ್ರತಿದಿನ ತುಳಸಿಗೆ ಸಾಯಂಕಾಲ ದೀಪ ಇರ್ತಾರೆ ನೋಡಿ, ಅವರ ಮನೆಯಲ್ಲಿ ಯಾವತ್ತೂ ಕೂಡ ಯಾವುದು ಕೂಡ ಕೆಡುಕು ನಡೆಯುವುದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ. ಮತ್ತೆ ಅವರ ಮನೆಯಲ್ಲಿ ಕೂಡ ಸುಖ ಸಮೃದ್ಧಿಯಾಗಿರುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ರಿಂದ ಇದೊಂದು ಕೂಡ ಕೆಲಸ ಮಾಡಿ. ಮತ್ತೆ ಮಕ್ಕಳನ್ನು ಕೂಡ ಹಾಗೆ ಹೊಸ್ತಿಲ ಮೇಲೆ ಹಾಗೆ ನಿಲ್ತಾರೆ. ಕೆಲವರು ಮಕ್ಕಳು ಗೊತ್ತಾಗುದಿಲ್ಲ ಅವರಿಗೆ ಆಯ್ತಾ, ಅವ್ರು ನಿಲ್ತಾರೆ. ಅದನ್ನು ನಿಲ್ಲದೇ ಇರುವ ಹಾಗೆ ನೀವು ನೋಡ್ಕೋಬೇಕು, ಹೊಸ್ತಿಲ ಮೇಲೆ ನಿಲ್ಲದೆ ಇರುವ ಹಾಗೆ. ಮತ್ತೆ ಇನ್ನು ಕೆಲವರ ಮನೇಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಚಿಕ್ಕ ಚಿಕ್ಕ ಮಕ್ಕಳು ಇರ್ತಾರಲ್ಲ, ಅವರು ಹೊಸ್ತಿಲ ಮೇಲಿದ್ದ ರಂಗೋಲಿಯನ್ನೆಲ್ಲ ಹಾಳು ಮಾಡ್ತಾರೆ, ಅಥವಾ ಮನೆ ಎದುರುಗಡೆ ರಂಗೋಲಿಯನ್ನು ಹಾಳು ಮಾಡ್ತಾರೆ. ಅಂದ್ರೆ ಅವರಿಗೆ ಗೊತ್ತಾಗುದಿಲ್ಲ, ಸುಮ್ಮನೆ ಮುಟ್ಟಿದ್ ಮಾಡ್ತಾರೆ. ಅದರಿಂದ ಏನಾದ್ರೂ ತೊಂದರೆ ಆಗ್ತದೆ ಅಂತ ಕೇಳಿದ್ರೆ, ಇದರಿಂದ ಏನು ತೊಂದರೆ ಆಗುದಿಲ್ಲ ಆಯ್ತಾ, ನೀವು ಎದುರು ಅಗತ್ಯ ಇಲ್ಲ. ನೀವು ಒಂದು ಸಲ ರಂಗೋಲಿ ಇಟ್ಟ ನಂತರ ಮಹಾಲಕ್ಷ್ಮಿ ಮನೆ ಒಳಗಡೆ ಬಂದ ನಂತರ ಈ ಮಕ್ಕಳು ಉಂಟಲ್ಲ ಹಾಳು ಮಾಡಿದ್ರು ಕೂಡ ಅದರಿಂದ ಏನು ಕೂಡ ಪ್ರಾಬ್ಲಮ್ ಆಗೋದಿಲ್ಲ ಆಯ್ತು. ಆಮೇಲೆ ಮಕ್ಕಳಿಗೆಲ್ಲ ಬೈಲಿಕ್ಕೆ ಹೋಗ್ಬೇಡಿ, ರಂಗೋಲಿ ಎಲ್ಲ ಹಾಳು ಮಾಡಿದ್ರು ಅಂತ ಹೇಳ್ಕೊಂಡು. ಬುದ್ಧಿ ಇರುವ ಮಕ್ಕಳು ಉಂಟಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಿದ್ರೆ ತೊಂದರೆ ಆಗುತ್ತೆ, ಆದ್ರೆ ಬುದ್ಧಿ ಬರದ ಮಕ್ಕಳು ಅದನ್ನು ತೆಗೆದ್ರೆ ಉಂಟಲ್ಲ ಏನು ಕೂಡ ತೊಂದರೆ ಆಗೋದಿಲ್ಲ. ನೋಡಿದ್ರಲ್ಲ, ಇವತ್ತಿನ ವಿಡಿಯೋದಲ್ಲಿ ನಾನು ಹೊಸ್ತಿಲ ಬಗ್ಗೆ ಮಾಹಿತಿ ನೀಡಿದ್ದೇನೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ವಿಡಿಯೋಕ್ಕಿಂತ ಲೈಕ್ ಮಾಡಿ, ಆದಷ್ಟು ಜನರಿಗೆ ವಿಡಿಯೋನ ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನನಗೆ ಒಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ. ಮತ್ತು ನಾನು ಹೀಗೆ ಒಳ್ಳೆ ಒಳ್ಳೆ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದಿರಾ ಅಥವಾ ನೋಡಲಿಲ್ಲ, ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊತಿದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ.